ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶಾಣಪ್ಪ ತುಳಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ, ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. 2 ತಿಂಗಳಿಂದ ರಜೆ ಇಲ್ಲಿದ್ದ ಮಕ್ಕಳು ಈಗ ಶಾಲೆಗೆ ಬರಲಾರಂತೆ. ಈಗಾಗಲೇ ಖಾಸಗಿ ಶಾಲೆಗಳು ಆರಂಭವಾಗಿದ್ದರೂ ಸಹ ಸರ್ಕಾರಿ ಶಾಲೆಗಳು ಜೂನ್ 1ರಿಂದ ಮಕ್ಕಳು ಶಾಲೆಗೆ ಬರ್ತವೆ. ಸರ್ಕಾರಿ ಶಾಲೆಗಳಲ್ಲಿ ಈಗ 29 ಮತ್ತು 30ರಂದು ಶಾಲೆ ಸ್ವಚ್ಛತೆ ಮತ್ತು ಪೂರ್ವ ತಯಾರಿಯನ್ನು ಮಾಡಿಕೊಂಡಿರುವಂಥ ಶಿಕ್ಷಕರು 1ನೇ ತಾರೀಕಿಗೆ ಬರುವಂಥ ಮಕ್ಕಳನ್ನು ಸ್ವಾಗತಿಸಲು ಸಿದ್ಧವಾಗಿದ್ದಾರೆ. ಆದರೆ ಸರ್ಕಾರಿ ಶಾಲೆಗಳ ದುಸ್ಥಿತಿಯನ್ನು ಕೇಳಿದರೆ ಬಹಳ ಶೋಚನೀಯವಾಗಿರುವಂಥದ್ದು. ಅದರಲ್ಲೂ ಕೊಪ್ಪಳ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಿರುವಂಥ ಈ ಜಿಲ್ಲೆಯಲ್ಲಿ ಈಗ ಶಾಲೆಗೆ ಬಂದರೆ ಶಿಕ್ಷಕರೇ ಇಲ್ಲದೇ ಇರುವಂಥ ಸ್ಥಿತಿ ಇದೆ. ಇಲ್ಲಿ ಸರಿಸುಮಾರು ಏನು ಪ್ರಾಥಮಿಕ ಶಾಲೆಯಲ್ಲಿ 1863 ಶಿಕ್ಷಕರ ಕೊರತೆ ಇದೆ. ಇನ್ನು ಪ್ರೌಢಶಾಲೆಯಲ್ಲಿ 510 ಶಿಕ್ಷಕರ ಕೊರತೆಯನ್ನು ಅನುಭವಿಸ್ತಾ ಇದೆ. ಒಟ್ಟು 5,000 ಚಿಲ್ಲರೆ ಏನು ಶಿಕ್ಷಕರ ಹುದ್ದೆಗಳು ಮಂಜೂರಾಗಿದ್ದರೆ ಪ್ರಾಥಮಿಕ ಶಾಲೆಯಲ್ಲಿ 25,000 ಒಟ್ಟು ಹುದ್ದೆಗಳು, ಅಂದರೆ ಅದರಲ್ಲಿ ಏನು ವಿವಿಧ PGT ಆಗಿರ್ಬೋದು, ದೈಹಿಕ ಶಿಕ್ಷಕರಾಗಿರ್ಬೋದು, ಜೊತೆಗೆ ಮುಖ್ಯೋಪಾಧ್ಯಾಯರು, ಈ ರೀತಿ ಇರೋದು ಒಟ್ಟು 25,500ಕ್ಕೂ ಹೆಚ್ಚು ಹುದ್ದೆಗಳು ಕೊರತೆ ಇವೆ. ಇನ್ನು 1863 ಪ್ರೌಢಶಾಲೆ ಶಿಕ್ಷಕರಲ್ಲಿ ಈಗ 510 ಪ್ರೌಢಶಾಲೆ ಶಿಕ್ಷಕರ ಕೊರತೆ ಇದೆ ಅನ್ನೋದು ಗೊತ್ತಾಗಿದೆ. ಇನ್ನು ಶಾಲೆಗೆ ಬಂದಿರುವಂಥ ಮಕ್ಕಳು ಈಗ ಇರುವಂಥ ಖಾಯಂ ಶಿಕ್ಷಕರನ್ನೇ ಇಲ್ಲಿ ಅವರು ಅವಲಂಬಿಸಬೇಕು. ಆದರೆ ಕೆಲವು ಕಡೆ ಇಡೀ ಶಾಲೆಗಳು ಸರಿಸುಮಾರು ಈಗ ಗೊತ್ತಿರೋ ಮಾಹಿತಿ ಪ್ರಕಾರ 56 ಶಾಲೆಗಳಲ್ಲಿ ಒಟ್ಟು ಖಾಯಂ ಶಿಕ್ಷಕರ ಅಲ್ಲಿರೋದು ಸಂಪೂರ್ಣವಾಗಿ ಏನು ಅತಿಥಿ ಶಿಕ್ಷಕರ ಮೂಲಕವೇ ನಡೀತಾ ಇದೆ. ಸರ್ಕಾರ ಈಗಾಗಲೇ ಅತಿಥಿ ಶಿಕ್ಷಕರು ಈಗ ಖಾಯಂ ಶಿಕ್ಷಕರನ್ನು ನೇಮಿಸಿಕೊಂಡಿಲ್ಲ. ಆದರೆ ಅತಿಥಿ ಶಿಕ್ಷಕರ ಮೂಲಕವೇ ಶಾಲೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಅತಿಥಿ ಶಿಕ್ಷಕರನ್ನು ಶಾಲೆ ಆರಂಭದ ಮೊದಲೇ ನೇಮಕ ಮಾಡಿದರೆ ಉತ್ತಮ ಇತ್ತು ಅನ್ನುವಂಥ ಅಭಿಪ್ರಾಯ ಇದೆ. ಆದರೆ ಇನ್ನೂ ನೇಮಕಾತಿ ಆಗಿಲ್ಲ. ಈಗ ಏನು ಕೊಪ್ಪಳ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಹೇಳೋ ಪ್ರಕಾರ ಈಗಾಗಲೇ ಸರ್ಕಾರದಿಂದ ಸೂಚನೆ ಬಂದಿದೆ. ಶಾಲಾ ಹಂತದಲ್ಲಿ ಅತಿಥಿ ಶಿಕ್ಷಕರು ನೇಮಿಸಿಕೊಳ್ಳಲು ಸೂಚನೆ ನೀಡಿದ್ದೇವೆ. ಅವರು ಅತಿಥಿ ಶಿಕ್ಷಕರು ನೇಮಿಸಿಕೊಂಡು 1 ವಾರದಲ್ಲಿ ಅವರು ವರದಿ ನೀಡಬೇಕು ಅನ್ನುವಂಥ ಒಂದು ಸೂಚನೆ ಇರುವಂಥ ಕಾರಣಕ್ಕೆ ಈ ಪ್ರಕ್ರಿಯೆ ಆರಂಭವಾಗಿದೆ ಅನ್ನುವಂಥ ಇದೆ. ಈಗ ಜೂನ್ ತಿಂಗಳಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ವರ್ಷ ಆರಂಭ ಆಗಿದೆ. ಈ ಒಂದು ಶೈಕ್ಷಣಿಕ ವರ್ಷ ಆರಂಭ ಆಗಿದ್ದರೂ ಕೂಡ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಪ್ರಾಥಮಿಕ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು 1863 ಶಿಕ್ಷಕರ ಕೊರತೆ ಇದೆ ಮತ್ತು ಪ್ರೌಢಶಾಲೆಯಲ್ಲಿ 593 ಶಿಕ್ಷಕರ ಕೊರತೆ ಇದೆ. ಅಂದರೆ ಇವತ್ತು ಒಟ್ಟು ಜಿಲ್ಲೆಯಲ್ಲಿ ಶೇಕಡಾವಾರು 35ರಷ್ಟು ಶಿಕ್ಷಕರ ಕೊರತೆ ಇದೆ. ಹಾಗಿದ್ರೆ ಸರ್ಕಾರ ಏನು ಮಾಡ್ತಾ ಇದೆ? ಇವತ್ತು ಸರ್ಕಾರ ಈ ಒಂದು ಶೈಕ್ಷಣಿಕ ವರ್ಷ ಆರಂಭ ಆದಮೇಲೆ ಇವತ್ತು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ನಿನ್ನೆ ಅಂದರೆ ಮೇ 29ರಿಂದ ತರಗತಿಗಳು ಆರಂಭ ಆಗಿದ್ದು, ಇನ್ನೇನು ಕೆಲವೇ ದಿನಗಳಲ್ಲಿ ತರಗತಿಗಳು ಕೂಡ ಆರಂಭ ಆಗಿ ಒಂದು ಪಠ್ಯಪುಸ್ತಕವನ್ನು ಮುಗಿಸ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಆದರೆ ಇನ್ನೂವರೆಗೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ನೇಮಕವೇ ಆಗಿಲ್ಲ. ಹಾಗಿದ್ರೆ ಇನ್ನೂವರೆಗೂ ಕೂಡ ಇವತ್ತು ವಿದ್ಯಾರ್ಥಿಗಳ ಜೀವನ ಜೊತೆ ಇವತ್ತು ಈ ಒಂದು ಸರ್ಕಾರ ಚೆಲ್ಲಾಟ ಆಡೋದನ್ನು ನಿಲ್ಲಿಸಿ ಈ ಕೂಡಲೇ ಶಿಕ್ಷಕರ ನೇಮಕಾತಿಯನ್ನು ಆರಂಭ ಮಾಡಬೇಕು. ಅದೇ ರೀತಿಯಾಗಿ ಇವತ್ತು ಸರ್ಕಾರಿ ಶಾಲೆಗಳ ದುರಸ್ತಿ ಯಾವ ಥರ ಇದೆ ಅಂತಂದರೆ, ಸುಮಾರು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ 590ಕ್ಕೂ ಹೆಚ್ಚು ಶಾಲೆಗಳು ಇವತ್ತು ದುರಸ್ಥಿತಿಯಲ್ಲಿದ್ದಾವೆ. ಅಂತಂದರೆ ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ, ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇವತ್ತು ವಿದ್ಯಾರ್ಥಿಗಳು ಪಾಠ ಕೇಳಲಿಕ್ಕೆ ಶಾಲೆಯಲ್ಲಿ ಕೂತ್ಕೊಂಡ್ರೆ ಯಾವ ಸಮಯದಲ್ಲಿ ಚಾವಣಿ ಕುಸಿದು ಬೀಳ್ತಕ್ಕಂಥ ಒಂದು ಭಯ ಇದೆ. ಇವತ್ತು ಭಯದ ನಡುವೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕೂಡಲೇ ಈ ಎಲ್ಲ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರಬೇಕು. ಇಲ್ಲದಿದ್ದರೆ ಮುಂದೆ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಕೊಪ್ಪಳ ಜಿಲ್ಲಾ ಸಮಿತಿ ಒಂದು DDPI ಕಚೇರಿಯನ್ನು ಮತ್ತು DC ಕಚೇರಿಯನ್ನು ಮುತ್ತಿಗೆ ಹಾಕುವುದರ ಮೂಲಕ ಬೃಹತ್ ಪ್ರತಿಭಟನೆ ಮಾಡುತ್ತದೆ ಅಂತೇಳಿ ಈ ಮೂಲಕ ಆಗ್ರಹಿಸಿದೆ. ಪ್ರೌಢಶಾಲೆಗೆ ಒಟ್ಟು 510 ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ನಿನ್ನೆ ತಾನೇ ದಿನಾಂಕ 27/5/2020 ಆದೇಶ ಆಗಿರೋದ್ರಿಂದ ಈ ಎಲ್ಲ ಅತಿಥಿ ಶಿಕ್ಷಕರ ನೇಮಕಾತಿ ಶಾಲಾ ಹಂತದ ಮುಖ್ಯೋಪಾಧ್ಯಾಯರ ಹಂತದಲ್ಲೇ ಮಾಡಲಿಕ್ಕೆ ಮತ್ತು ಏನು ಇಲಾಖೆಯ ನಿಯಮಗಳು ಮಾರ್ಗಸೂಚಿಗಳಿದಾವೆ, ಇಲಾಖೆಯ ನಿಯಮಗಳು ಮತ್ತು ಮಾರ್ಗಸೂಚಿಗಳನ್ವಯ ಅತಿಥಿ ಶಿಕ್ಷಕರ ನೇಮಕಾತಿಯನ್ನು 1 ವಾರದೊಳಗಾಗಿ ಪೂರ್ಣಗೊಳಿಸಿ ವರದಿಯನ್ನು ನೀಡಲಿಕ್ಕೆ ಈಗಾಗಲೇ ಮುಖ್ಯೋಪಾಧ್ಯಾಯರಿಗೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದ್ದಾರೆ. ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು 5,562 ಮಂಜೂರಾತಿ ಹುದ್ದೆಗಳಿದ್ದು 3,688 ಕಾರ್ಯನಿರತ ಶಿಕ್ಷಕರಿದ್ದು ಒಟ್ಟು 1,874 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು.
ಮತ್ತು ಇದರೊಳಗೆ ಪ್ರೌಢಶಾಲಾ ವಿಭಾಗದಲ್ಲಿ ಒಟ್ಟು 1825 ಮಂಜೂರಾತಿ ಹುದ್ದೆಗಳಲ್ಲಿ 510 ಹುದ್ದೆಗಳು ಖಾಲಿ ಇರೋದ್ರಿಂದ 510 ಶಿಕ್ಷಕರ ಹುದ್ದೆಗಳಿಗೆ ಈಗಾಗಲೇ ಅತಿಥಿ ಶಿಕ್ಷಕರ ಆದೇಶ ಆಗಿರ್ತಕ್ಕಂಥದ್ದು. ಅಂದರೆ ಅದೇನು ಹೊಸ ಕಳೆದ ವರ್ಷ ಇಲ್ಲ, ಇದರಲ್ಲಿ ಹೊಸದಾಗಿನೇ ಆಯ್ಕೆ ಮಾಡ್ತಕ್ಕಂಥದ್ದು. ಪ್ರತಿ ವರ್ಷವೂ ನೂತನವಾಗಿಯೇ ಆಯ್ಕೆ ಮಾಡ್ಕೋಬೇಕು, ಹಳಬರಿಗೆ ಏನೋ ಇದಿದೆ. ಇದು ಎಲ್ಲವೂ ಸೇರಿ ಸರಿಸುಮಾರು ಒಂದು 10-15 ದಿನ ಆದರೂ ಬೇಕು. ಆದರೆ ಬಡವರು ಮಕ್ಕಳ ಓದುವಂಥ ಸರ್ಕಾರಿ ಶಾಲೆಗಳಲ್ಲಿ ಈ ದುಸ್ಥಿತಿ ಇದೆ. ಒಂದು ಇದನ್ನು ಏನು ಕಳೆದ ಹಲವಾರು ವರ್ಷಗಳಿಂದ ಖಾಯಂ ಶಿಕ್ಷಕರು ನೇಮಿಸಬೇಕು ಅನ್ನುವಂಥ ಇದೆ, ಇಲ್ಲಿವರೆಗೆ ಆಗಿಲ್ಲ. ಈ ಶಿಕ್ಷಕರು ನೇಮಕ ಮಾಡಿದರೆ ಈ ಸಮಸ್ಯೆ ಬಗೆಹರಿಯುತ್ತದೆ. ಸರ್ಕಾರ ಈ ನಿಟ್ಟಿನಲ್ಲಿ ಅತಿಥಿ ಶಿಕ್ಷಕರನ್ನು ಬೇಗ ನೇಮಿಸಬೇಕು. ಒಂದು ಇಲ್ಲವೇ ಖಾಯಂ ಶಿಕ್ಷಕರನ್ನು ಬೇಗ ನೇಮಕಾತ ಮಾಡಬೇಕು ಎನ್ನುವಂಥ ಒತ್ತಾಯ ಇದೆ. ಇಲ್ಲದಿದ್ದರೆ ಹೋರಾಟದ ಹಾದಿಯನ್ನು ತುಳಿತೀವಿ ಅನ್ನೋದು ವಿದ್ಯಾರ್ಥಿ ಸಂಘಟನೆಯ ಒತ್ತಾಯವಾಗಿದೆ. ಒಟ್ಟಾರೆಯಾಗಿ ಶೈಕ್ಷಣಿಕ ಹಿಂದುಳಿದಿರುವಂಥ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಶಾಲಾ ಆರಂಭವಾದರೂ ಬಹುತೇಕ ಶಾಲೆಯಲ್ಲಿ ಶಿಕ್ಷಕರಿಲ್ಲದೆ ಅದು ಖಾಲಿಯಾಗಿರುವಂಥ ಸ್ಥಿತಿ ಇದೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ಬೇಗನೆ ಶಿಕ್ಷಕರನ್ನು ನೇಮಿಸಿಕೊಳ್ಳಬೇಕು ಅನ್ನುವಂಥ ಒತ್ತಾಯ ಕೇಳಿಬರ್ತಾ ಇದೆ. ಶರಣಪ್ಪ ಚುಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.